ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಹಾಯ್ 6 o'clock. ಓಕೆ ಬಾಯ್. ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ಸವ್ರು ನಾವಾಗಿರ್ಬೇಕು. ದರ್ಶನ್, ಸುದೀಪ್, ಪುನೀತ್ ಇವರ ಆಕ್ಟಿಂಗ್ ಕೆರಿಯರ್ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸಸ್ ನ ಮಾಡಿದ್ದಾರೆ. ಅದರಲ್ಲಿ ಟಾಪ್ 5 ಆಗಿರ್ಬೋದು ಅನ್ನೋದು ನಮ್ಮ ಒಪಿನಿಯನ್. ಆ ಪರ್ಫಾರ್ಮೆನ್ಸಸ್ ಯಾವುವು ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಎಂಡ್ ತನಕ ನೋಡಿ, ಮತ್ತೆ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕಿಚ್ಚ ಸುದೀಪ್, ವೀರ ಮದಕರಿ. ಈ ಸಿನಿಮಾದಲ್ಲಿ ಸುದೀಪ್ ಅವರು 2 ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದರಲ್ಲಿ ಕಾಮಿಡಿ ಆದ್ರೆ ಇನ್ನೊಂದು ಪಾತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ 2 ಪಾತ್ರವನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಣ್ಣ ಅದು ನಾನು ವಾಲಿ, ಇದ್ರಲ್ಲೂ ಕೂಡ 2 ಪಾತ್ರ. ಇದರಲ್ಲಿ ಒಂದು ಕ್ಯಾರೆಕ್ಟರು ನೆಗೆಟಿವ್. ಆ ಪಾತ್ರಕ್ಕೆ ಬೇಕಾದ ಪರ್ಫಾರ್ಮೆನ್ಸ್ ತುಂಬಾ ಸೆಟಲ್ ಆಗಿ ಓವರ್ ಎಕ್ಸಾಜರೇಟೆಡ್ ಮಾಡ್ದಲೆ ಸಖತ್ತಾಗಿ ಮಾಡಿದ್ದಾರೆ. ಈಗ ಇದನ್ನು ಡೈರೆಕ್ಟ್ ಮಾಡಿರೋರು ರಾಜಮೌಳಿ ಅವರು. ಇದರಲ್ಲಿ ವಿಲನ್ ಪಾತ್ರ ಮಾಡಿದಾರೆ ಅಷ್ಟೇ, ಬಟ್ ಈ ಸಿನಿಮಾದ ಹೀರೋ ಇವ್ರೆ. ಸ್ವಾತಿ ಮುತ್ತು, ಈ ಸಿನಿಮಾನ ತೆಲುಗುಲಿ ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಹೀಗೆ ಸುದೀಪ್ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಡೈರೆಕ್ಟರು ನಮ್ಮಲ್ಲಿ ಈ ತರ ಯಾರು ಮಾಡಲ್ಲ ಅಂದಾಗ ಸುದೀಪ್ ಅವರು ಅದನ್ನ ಚಾಲೆಂಜ್ ಆಗಿ ತಗೊಂಡು ಆ ಸಿನಿಮಾ ಮಾಡಿ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಈ ವಿಷಯನ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಹುಚ್ಚ, ಸುದೀಪ್ ಅವರು ಈ ಸಿನಿಮಾದಲ್ಲಿ ಮಾಡಿರೋ ಪರ್ಫಾರ್ಮೆನ್ಸ್ ಮತ್ತೆ ಇವರ ಕೆರಿಯರ್ ಅಲ್ಲಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದಕ್ಕೆ ಈ ಸಿನಿಮಾ ತುಂಬಾ ಹೆಲ್ಪ್ ಮಾಡಿದೆ ಅಂತ ಅನ್ಸುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಪರಮಾತ್ಮ, ಯೋಗರಾಜ್ ಭಟ್ ಅವರು ಕ್ರಿಯೇಟ್ ಮಾಡೋ ಪಾತ್ರದಲ್ಲಿ ಎಲ್ಲ ಇರುತ್ತೆ. ನಗು ಇರುತ್ತೆ, ಅಳು ಇರುತ್ತೆ, ತುಂಟಾಟ ಇರುತ್ತೆ. ಇದನ್ನೆಲ್ಲ ಈ ಸಿನಿಮಾದಲ್ಲಿ ಪುನೀತ್ ಅವರು ತುಂಬಾ ಲೀಲಾಜಾಲವಾಗಿ ಚೆನ್ನಾಗಿ ಮಾಡಿದ್ದಾರೆ. ರಾಜ್ಕುಮಾರ, ಹೆಸರಿಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಇದೆ ಈ ಸಿನಿಮಾದಲ್ಲಿ ಇವರದ್ದು. ಪಾತ್ರಕ್ಕೆ ಬೇಕಾದ ಕಾಮ್ನೆಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. 2017ರಲ್ಲಿ ಇಂಡಸ್ಟ್ರಿ ಹಿಟ್ ಆದ ಸಿನಿಮಾ ಇದು. ಅಪ್ಪು, ಪುನೀತ್ ರಾಜ್ಕುಮಾರ್ ಅವರ ಫಸ್ಟ್ ಫಿಲ್ಮ್ ಇದೆ. ಇದರಲ್ಲಿ ಕಾಲೇಜ್ ಹುಡುಗನ ಪಾತ್ರ. ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಫಸ್ಟ್ ಫಿಲ್ಮ್ ಆದ್ರೂ ಆಕ್ಟಿಂಗ್ ಅಲ್ಲಿ ಮೆಚುರಿಟಿ ಕಾಣುತ್ತೆ. ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಚೆನ್ನಾಗಿದೆ. ಬೆಟ್ಟದ ಹೂ, ಈ ಸಿನಿಮಾದ ಬಗ್ಗೆ ನಾವೇನು ಹೇಳೋದು ಬೇಡ. ಈ ಸಿನಿಮಾಗೆ ಇವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಜಾಕಿ, ಪುನೀತ್ ಅವರು ಅಲ್ಲಿವರೆಗೂ ಮಾಡಿರೋ ಸಿನಿಮಾದಲ್ಲಿ ಈ ತರ ರೋಲ್ ಮಾಡಿರಲಿಲ್ಲ. ಬಟ್ ಈ ಸಿನಿಮಾ ಇವ್ರಿಗೆ ಯಾವ ರೋಲ್ ಕೊಟ್ರು ಪಾತ್ರಕ್ಕೆ ಏನ್ ಬೇಕೋ ಅದನ್ನ ಮಾಡೇ ಮಾಡ್ತಾರೆ ಅನ್ನೋದನ್ನ ಪ್ರೂವ್ ಮಾಡಿತು. ಸೂರ್ಯ ಅವರು ಕ್ರಿಯೇಟ್ ಮಾಡಿರೋ ಪಾತ್ರಕ್ಕೆ ಇವರು ಮಾಡಿರೋ ಪರ್ಫಾರ್ಮೆನ್ಸ್ಗೆ ಸಿನಿಮಾ ಸೂಪರ್ ಹಿಟ್ ಆಯ್ತು. ಜೈ ಮಾಕಳಮ್ಮ ಅಂತ ತಿರುಗಿ ನೋಡ್ತೀರಾ, ಸೀದಾ ಹೋಗ್ತಾ ಇರ್ತೀವ ಅಷ್ಟೇ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕುರುಕ್ಷೇತ್ರ, ದರ್ಶನ್ ಅವರಿಗೆ ಪೌರಾಣಿಕ ಪಾತ್ರಗಳು ಸಿಕ್ಕರೆ ತುಂಬಾ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಈ ತರ ಪಾತ್ರಗಳಿಗೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಬಟ್ ಇವರ ವಿಚಾರದಲ್ಲಿ ಅದು ಕರೆಕ್ಟ್ ಆಗಿದೆ. ಈ ಸಿನಿಮಾಗೆ ಸ್ವಲ್ಪ ಕ್ರಿಟಿಸಿಸಮ್ ಬಂತು, ಬಟ್ ಇವರ ಆಕ್ಟಿಂಗ್ಗೆ ಯಾವ ನೆಗೆಟಿವ್ ಬಂದಿಲ್ಲ. ನವಗ್ರಹ, ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಬೇಕಾದ ಡೆಪ್ತ್ ಅಂಡ್ ಇಂಟೆನ್ಸಿಟಿ ಇವರ ಆಕ್ಟಿಂಗ್ ಅಲ್ಲಿ ಕಾಣುತ್ತೆ. ಈಗಲೂ ಈ ಸಿನಿಮಾಗೆ ಅದರದೇ ಆದ ರೇಂಜ್ ಇದೆ. ಕರಿಯ, ದರ್ಶನ್ ಅವರ ಕೆರಿಯರ್ನ ಚೇಂಜ್ ಮಾಡಿದಂತ ಸಿನಿಮಾ. ಒಬ್ಬರನ್ನ ಲಾಂಗ್ ತಗೊಂಡು ಹೊಡಿಬೇಕು ಅಂದ್ರೆ ಆಗತ್ತೆ, ಆದ್ರೆ ಹುಡುಗಿನ ಮಾತಾಡಿಸ್ಬೇಕು ಅಂದ್ರೆ ಆಗಲ್ಲ. ಈ ಪಾತ್ರಕ್ಕೆ ಬೇಕಾದ ಇನ್ನೋಸೆನ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ನಮ್ಮ ಹಿಸ್ಟ್ರಿನ ರೆಪ್ರೆಸೆಂಟ್ ಮಾಡೋಕೆ ಇವರು ಒಬ್ಬ ಬೆಸ್ಟ್ ಆಕ್ಟರ್ ಅಂತ ರವಿಚಂದ್ರನ್ ಅವರು ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನ್ಸುತ್ತೆ. ನನ್ನ ಪ್ರೀತಿಯ ರಾಮು, ಈ ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಒಬ್ಬ ಆಕ್ಟರ್ಗೆ ಬೇಕಾದ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಕಾಣುತ್ತೆ. ಮತ್ತೆ ದರ್ಶನ್ ಅವರು ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ ಅಲ್ಲಿ ನಾನೊಬ್ಬ ಆಕ್ಟರ್ ಅಂತ ಪ್ರೂವ್ ಮಾಡೋದಕ್ಕೆ ಈ ಸಿನಿಮಾ ಮಾಡಿದೆ ಅಂತ ಹೇಳಿದ್ರು. ಅಂಡ್ ಅದು ಪ್ರೂವ್ ಕೂಡ ಆಯ್ತು. ಇದಿಷ್ಟು ನಮ್ಮ ಟಾಪ್ 5 ಪರ್ಫಾರ್ಮೆನ್ಸಸ್. ಇನ್ನ ತುಂಬಾ ಬೆಸ್ಟ್ ಸಿನಿಮಾಗಳಿವೆ. ಈಗ ಈ 5 ಬೆಸ್ಟ್ ಪರ್ಫಾರ್ಮೆನ್ಸಸ್ ಬಿಟ್ಟು ನಿಮಗೆ ಬೇರೆ ಒಪಿನಿಯನ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ ಅನ್ನು ನೋಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.